ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ನನಗೆ ಇಮೇಲ್ ಮಾಡ್ತೀರಾ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ. ಏನು ಅಂದ್ಬಿಟ್ಟು, ಮೇಡಮ್ ನಂದು ಚಾನಲ್ ಏನಿದೆ ಪ್ರಮೋಷನ್ನ ಮಾಡಿಕೊಡಿ, ನೀವು ಎಷ್ಟು ಚಾರ್ಜ್ ಬೇಕಿದ್ರೆ ತಗೊಳ್ಳಿ, ನೀವು ಎಷ್ಟು ಚಾರ್ಜ್ ಇದೆ ಅದು ತಗೊಳ್ಳಿ, ನಂದು ಚಾನಲ್ ಪ್ರಮೋಷನ್ ಮಾಡಿಕೊಡಿ ಅಂತ ತುಂಬ ಜನ ಬಂದುಬಿಟ್ಟು ಕೇಳ್ತೀರಾ. ನನಗೊಂದು ಗೊತ್ತಾಗ್ತಿಲ್ಲ, ನೀವು ಕ್ರಿಯೇಟರ್ಸ್ಗೆ ಯಾಕೆ ದುಡ್ಡು ಕೊಡ್ತೀರಾ ನಿಮ್ಮ ಚಾನೆಲ್ನ ಪ್ರಮೋಷನ್ ಮಾಡೋದಕ್ಕೆ? ಓಕೆನಾ, ಯೂಟ್ಯೂಬೇ ನಿಮಗೆ ಆ ಫ್ಯೂಚರ್ ಕೊಟ್ಟಿದೆ, ಯಾವ ಥರ ಪ್ರಮೋಷನ್ ಮಾಡೋದು. ನಿಮ್ಮ ಪ್ರಮೋಷನ್ ಬಂದುಬಿಟ್ಟು ಈಗ ಅಂದ್ಕೊಳ್ಳಿ, ನಾನು ನಿಮ್ಮ ಪ್ರಮೋಷನ್ ಮಾಡಿದೆ ಅಂದ್ಕೊಳ್ಳಿ. ಓಕೆನಾ, ನಾನು ನಿಮ್ಮ ಪ್ರಮೋಷನ್ ಮಾಡಿದರೆ ಅಮ್ಮಮ್ಮ ಅಂದರೆ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅಂದ್ಕೊಳ್ಳಿ? 100 200 300 ಮ್ಯಾಕ್ಸಿಮಮ್ 500 ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಅದೇ ನೀವು ನನಗೆ ಕೊಡೋ ಬದಲಿಗೆ ಯೂಟ್ಯೂಬ್ಗೆ ಏನಾದರೂ ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ಸ್ನ ಮಾಡಿದರೆ ನಿಮ್ಮದೇ ತುಂಬ ಬೆನಿಫಿಟ್ಸ್ ಆಗೋದು. ಆ್ಯಂಡ್ ನಿಮ್ಮದು ರೀಚ್ ಜಾಸ್ತಿನೂ ಹೋಗುತ್ತೆ, ಇದರಿಂದ ನಿಮ್ಮದು ಸಬ್ಸ್ಕ್ರೈಬರ್ಸು ಗೈನ್ ಆಗ್ತಾರೆ. ಇದ್ರ ಜೊತೆಗೆ ಪ್ಲಸ್ ನಿಮ್ಗೆ ಏನಾಗುತ್ತೆ, ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ. ಓಕೆನಾ, ಯಾವ ಥರ ಅಂತ ಕೇಳ್ತಿದ್ದೀರಾ? ಬನ್ನಿ ಎಲ್ಲ ಪ್ರೋಸೆಸ್ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಪ್ರಮೋಷನ್ಗೆ ಅಂತ ಯಾರೂ ನೀವು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಯಾರೂ ಮೆಸೇಜ್ ಮಾಡಬೇಡಿ ಇಮೇಲ್ಸಲ್ಲಿ. ನಾನೇ ಫ್ರೀಯಾಗಿ ಪ್ರಮೋಷನ್ನ ಮಾಡ್ತೀನಿ ಎಲ್ರಿಗೂ. ನಾನು ಯಾರ್ಯಾರು ಚಾನಲ್ ವಿನ್ನರ್ಸ್ ಇರ್ತೀರಾ, ಯಾರು ಚಾನಲ್ ವಿನ್ನರ್ ಇರ್ತೀರಾ, ಲೈಕ್ ಕಮೆಂಟಲ್ಲಿ ನಾನು ಪಿಕ್ ಮಾಡಿ ಹಾಕ್ತೀನಲ್ಲ, ಯಾರು ವಿನ್ನರ್ ಆಗಿರ್ತೀರ ಅವ್ರದ್ದು ಡೈಲಿ ನಾನು ಪ್ರಮೋಷನ್ನ ಫ್ರೀಯಾಗೆ ಮಾಡಿಕೊಡ್ತೀನಿ. ಯಾರೂ ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ನನ್ನ ಹತ್ರ ಕೇಳಬೇಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಆ್ಯಂಡ್ ಇನ್ನೊಂದು ಗೈಸ್, ಯೂಟ್ಯೂಬಲ್ಲಿ ಯಾವ ಥರ ನೀವು ಯಾರೆಲ್ಲ ದುಡ್ಡು ಕೊಡಬೇಕು ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿರೋರು, ಸೊ ನೀವು ಯೂಟ್ಯೂಬಲ್ಲೇ ಫ್ಯೂಚರ್ ಕೊಟ್ಟಿದ್ದಾರೆ, ಆ ಫ್ಯೂಚರ್ನ ಬಳಸ್ಕೊಂಡು ಯಾವ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಿ ನಿಮ್ಮದು ಏನಿದೆ ಚಾನಲ್ ರೀಚ್ ತುಂಬ ಜನ ಹತ್ರ ರೀಚ್ ಆಗೋ ಥರ ಮಾಡೋದು. ಇದರಿಂದ ನಿಮಗೆ ಹೊಸ ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ಪ್ಲಸ್ ವಾಚ್ ಟೈಮು ಸಿಗ್ತಾರೆ. ಬಟ್ ನಾನು ಪ್ರಮೋಷನ್ ಮಾಡಿದರೆ ನಿಮ್ಗೆ ಏನು ಸಿಗುತ್ತೆ? ಜಸ್ಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ನಿಮಗೆ ಸಿಗ್ತಾರೆ, ನಿಮಗೆ ವಾಚ್ ಟೈಮು ಆಗೋಲ್ಲ. ಅವರು ಕೆಲವೊಬ್ಬರು ವೀಡಿಯೋಸ್ಗಳು ನೋಡ್ತಾರೆ, ಕೆಲವೊಬ್ಬರು ನೋಡೋಲ್ಲ. ಬಟ್ ಯೂಟ್ಯೂಬಲ್ಲಿ ಇಲ್ಲ, ತುಂಬ ಜನ ಹತ್ರ ನಿಮ್ಮದು ಇಂಪ್ರೆಷನ್ ಕಳಿಸುತ್ತೆ. ಇದರಿಂದ ನಿಮ್ಮದು ಅವ್ರ ವೀಡಿಯೋಸ್ ನೋಡಿದಾಗ ನಿಮ್ಮದು ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಿಮ್ದು ಏನಾಗುತ್ತೆ, ಸಬ್ಸ್ಕ್ರೈಬರ್ಸು ಗೈನ್ ಆಗ್ತಾರೆ. ಓಕೆನಾ ಗೈಸ್, ಅದು ಯಾವ ಯೂಟ್ಯೂಬ್ ಫ್ಯೂಚರು ಏನು ಎತ್ತ ಡೀಟೇಲ್ಸಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಒಂದೊಂದು ಪ್ರಾಸೆಸ್ನು. ಓಕೆನಾ ಗೈಸ್, ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದರೂ ಒಂದು ಕಮೆಂಟ್ನ ಮಾಡಿ, ಕಮೆಂಟಿಂದನೇ ವಿನ್ನರ್ ತೆಗೆದು ನಾನು ಹಾಕೋದು. ನೆಕ್ಸ್ಟು ನಿಮ್ಮದು ಕಮೆಂಟ್ ವಿನ್ನರ್ ಬರ್ಬೋದು, ಯಾರೆಲ್ಲ ಮಾಡ್ತೀರಾ ಕಮೆಂಟು ಅವರು. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನೋಡ್ಕೊಳ್ಳಿ ಏನು ಮಾಡಬೇಕು. ನಿಮ್ಮ ಪ್ರಮೋಷನ್ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ದುಡ್ಡು ಕೊಟ್ಬಿಟ್ಟು. ಓಕೆನಾ, ಸೊ ನನಗಂತೂ ದುಡ್ಡು ಕೊಡೋಕ್ಕೆ ಹೋಗ್ಬಿಡಿ, ಯೂಟ್ಯೂಬ್ಗೆ ಕೊಡಿ, ಯೂಟ್ಯೂಬೇ ನಿಮ್ಮದು ಚೆನ್ನಾಗಿ ಪ್ರಮೋಷನ್ ಮಾಡಿಕೊಡುತ್ತೆ. ಓಕೆನಾ ಗೈಸ್, ಸಿಂಪಲಿ ನಾವೇನು ಮಾಡಬೇಕು, ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸರ್ಚ್ ಮಾಡಿ ಏನಂತ studio.youtube.com ಅಂತ ಟೈಪ್ ಮಾಡಿ. ಓಕೆನಾ, ನಿಮ್ಮದು ವೈಟಿ ಸ್ಟುಡಿಯೋ ಏನಿದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಬಂದರೆ ಇಲ್ಲಿ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕಂಟಿನ್ಯೂ ಟು ಸ್ಟುಡಿಯೋ ಮೇಲೆ. ಓಕೆ, ನಾವು ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೊಡೋಣ. ಅದಾದಮೇಲೆ ನಮ್ಮದು ಈ ಥರ ಒಂದು ಪೇಜ್ ಏನಿದೆ ಓಪನ್ ಆಗುತ್ತೆ. ನಮ್ಮದು ವೈಟಿ ಸ್ಟುಡಿಯೋ ಏನಿದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗುತ್ತೆ. ಓಕೆನಾ, ಸೊ ಈಗ ನಮಗೆ ಏನು ಮಾಡಬೇಕು? ಓಕೆನಾ, ನಿಮ್ಗೆ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಿರ್ಬೇಕು, ನಾನೊಂದು ಸ್ವಲ್ಪ ಝೂಮ್ನ ಮಾಡ್ಕೊತೀನಿ ನಿಮಗೆ. ಸೊ ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಕಂಟೆಂಟ್ದು, ಇದು ಈ ಸೆಕೆಂಡ್ ಒಂದು. ಸೊ ಸಿಂಪಲಿ ನಾವೇನು ಮಾಡಬೇಕು, ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ, ಸೊ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ನಮ್ಮದು ವಿಡಿಯೋ ಏನಿದೆ ಇಲ್ಲಿ ಶೋ ಆಗ್ತಿದೆ. ನಮ್ಮದು ಏನೆಲ್ಲ ವೀಡಿಯೋಸ್ ಇದೆ ಎಲ್ಲ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ. ಸೊ ನಾವು ಏನು ಮಾಡಬೇಕು, ಸೊ ಸಿಂಪಲಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು. ಏನು ಆಪ್ಷನು? ಸೊ ನೀವು ನೋಡಿ ಇಲ್ಲಿ ಶಾರ್ಟ್ಸು, ಲೈವು, ಪಾಡ್ಕಾಸ್ಟು, ಪ್ಲೇಲಿಸ್ಟು, ಪೋಸ್ಟು, ಪಾಡ್ಕಾಸ್ಟು, ಅದಾದಮೇಲೆ ಪ್ರಮೋಷನ್ ಅಂತ. ಓಕೆನಾ, ಸೊ ನಮಗೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದರೆ ನಮ್ಮ ವಿಡಿಯೋ ನಾವು ಪ್ರಮೋಷನ್ ಮಾಡಬೇಕಲ್ವಾ, ಸೊ ಹಾಗಾಗಿ. ಓಕೆನಾ, ಸೊ ಸಿಂಪಲಿ ಪ್ರಮೋಷನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಪ್ರಮೋಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು? ಗೆಟ್ ಸ್ಟಾರ್ಟ್ ಆಪ್ಷನು. ಆ್ಯಂಡ್ ಹಂಗೈಸ್, ಯಾವ ವಿಡಿಯೋ ನೀವು ಪ್ರಮೋಷನ್ ಮಾಡ್ತೀರಾ ಅದರದ್ದು ನಿಮ್ಮದು ಥಂಬ್ನೈಲ್ ಏನಿದೆ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ವಿಡಿಯೋನೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರಬೇಕು, ಚೆನ್ನಾಗಿ ವಿಡಿಯೋ ಇರಬೇಕು. ಆಗ ಆಡಿಯನ್ಸ್ಗೆ ಇಷ್ಟ ಆದರೆ ಅವರು ನಿಮ್ಮದು ಜಾಸ್ತಿ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬರ್ಸು ಗೈನ್ ಆಗ್ತಾರೆ. ಓಕೆನಾ ಗೈಸ್. ಆ್ಯಂಡ್ ಇನ್ನೊಂದು ಪ್ರಮೋಷನ್ ಆದರೆ ನಿಮ್ಮದು ಯಾವ ಥರ ಪ್ರಮೋಷನ್ ಆಗುತ್ತೆ ಅಂದರೆ ಲೈಕ್ ಎಲ್ಲರ ಹತ್ರ ವೀಡಿಯೋ ಕಳಿಸುತ್ತೆ ನಿಮ್ಮದು ಇಂಪ್ರೆಷನ್ ಯೂಟ್ಯೂಬು. ಅವರು ಯೂಟ್ಯೂಬ್ ಏನಾದರೂ ಓಪನ್ ಮಾಡಿದರೆ ಫಸ್ಟಲ್ಲಿ ನಿಮ್ಮದೇ ವೀಡಿಯೋ ಇರುತ್ತೆ, ಆ ಥರ ಪ್ರಮೋಷನ್ ಮಾಡೋದು ಯೂಟ್ಯೂಬು. ಓಕೆನಾ ಗೈಸ್. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡೋಣ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ, ಅಕೌಂಟು, ಗೋಲು, ವಿಡಿಯೋ, ಟ್ರೆಂಡಿಂಗ್, ಬಡ್ಜೆಟ್, ಬಿಲ್ಲಿಂಗ್ ಅಂತ. ಸೊ ಸಿಂಪಲ್ಲಿ ವಿಚ್ ಅಕೌಂಟ್ ಡು ಯು ವಾಂಟ್ ಟು ಯೂಸ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಸಿಂಪಲಿ ಇಲ್ಲಿ ಕೆಳಗಡೆ ನಮಗೆ ಕ್ರಿಯೇಟ್ ಅಕೌಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ನೀವು ಬಂದರೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಸ್ವಲ್ಪ ಝೂಮ್ ಮಾಡ್ಕೋತೀನಿ. ಸೊ ವಾಟ್ ಯುವರ್ ಮೇನ್ ಗೋಲ್ ಅಂತ ಇದೆ. ಸೊ ಆಡಿಯನ್ಸ್ ಗ್ರೋತ್, ವಿಡಿಯೋ ವ್ಯೂಸು, ವೆಬ್ಸೈಟ್ ಅಂತ ಇದೆ. ಸೊ ನಿಮಗೇನು ಬೇಕು, ನಿಮಗೆ ಆಡಿಯನ್ಸ್ ಗ್ರೋತಲ್ಲಿ ನಿಮ್ಮದು ಪ್ರಮೋಷನ್ ಮಾಡಬೇಕಾ ಇಲ್ಲ ವಿಡಿಯೋ ವ್ಯೂಸಲ್ಲಿ ಪ್ರಮೋಷನ್ ಮಾಡಬೇಕಾ? ಸೊ ತುಂಬ ಜನ ಆಡಿಯನ್ಸ್ ಗ್ರೋತ್ ಅಂತ ಕೊಡ್ತೀರಾ, ಅದನ್ನು ಕೊಡೋಕ್ಕೆ ಹೋಗಬೇಡಿ. ಸೊ ವಿಡಿಯೋ ವ್ಯೂಸ್ ಅಂತ ಇದೆಯಲ್ಲ, ಇದರಿಂದ ನಿಮ್ದೇನಾಗುತ್ತೆ, ನಿಮಗೆ ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ಜೊತೆಗೆ ನಿಮ್ಮದು ವಿಡಿಯೋದು ವ್ಯೂಸು ಜಾಸ್ತಿ ಆಗುತ್ತೆ, ವಾಚ್ ಟೈಮು ಜಾಸ್ತಿ ಆಗುತ್ತೆ. ಓಕೆನಾ. ವಿಡಿಯೋ ವ್ಯೂಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೆಕ್ಸ್ಟ್ ಬಟನ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ನೆಕ್ಸ್ಟ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಅದಾದಮೇಲೆ ಗೈಸ್ ನಿಮ್ಗೆ ಇಲ್ಲಿ ಆ್ಯಡ್ ಆಪ್ಷನ್ ಕಾಣಿಸ್ತಿದೆಯಾ, ಇಲ್ಲಿ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವೀಡಿಯೋಸ್ ಎಲ್ಲ ಓಪನ್ ಆಗಿ ಬಂದುಬಿಡುತ್ತೆ. ಸೊ ನೀವು ಯಾವ ವೀಡಿಯೋನ ಪ್ರಮೋಷನ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಆ ವೀಡಿಯೋನ ಇಲ್ಲಿಂದ ನೀವು ಸೆಲೆಕ್ಟ್ನ ಮಾಡ್ಕೋಬೇಕು. ಓಕೆನಾ. ಸೊ ಅಂದ್ಕೊಳ್ಳಿ ನಾನು ಯಾವುದು ವೀಡಿಯೋ ಇದರಲ್ಲಿ ಕಮ್ಮಿ ವ್ಯೂಸ್ ಬಂದಿತ್ತು ಅಂದ್ಕೊಳ್ಳಿ, ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ನೆಕ್ಸ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನೀವು ಯಾವ್ಯಾವ ಕಂಟ್ರಿಯಲ್ಲಿ ನಿಮ್ಮ ವಿಡಿಯೋ ತೋರ್ಸೋಕ್ಕೆ ಇಷ್ಟಪಡ್ತೀರಾ ಅದು ಕೂಡ ನಿಮಗಿಲ್ಲಿ ಸಜೆಸ್ಟ್ ಆಗುತ್ತೆ. ಸೊ ನೋಡಿ ಇಲ್ಲಿ ಅಡ್ವಾನ್ಸ್ ಟ್ರೇಗೇಟಿಂಗ್ ಅಂತ ಇದೆ, ಅಡ್ವಾನ್ಸ್ ಅಂತ ಇದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಇನ್ನೂ ಯಾವುದಾದ್ರೂ ಕಂಟ್ರಿ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ನಿಮ್ಮದು ಹಿಂದಿ ವಿಡಿಯೋ ಆದರೆ ಇಲ್ಲಿ ನಿಮ್ಮದು ಪಾಕಿಸ್ತಾನ ಅಲ್ಲೂ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಹಿಂದಿ, ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಯಾವುದು ಲೈಕ್ ಯುನೈಟೆಡ್ ಸ್ಟೇಟ್, ಅರಬ್ ಅಂತ ಇರುತ್ತಲ್ಲ, ಅಲ್ಲೂ ಕೂಡ ಹಿಂದಿ ಅರ್ಥ ಆಗುತ್ತೆ. ಬಟ್ ನಮ್ಮ ಕನ್ನಡ ಬಂದುಬಿಟ್ಟು ಕರ್ನಾಟಕದಲ್ಲೇ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ. ಸೊ ನಾವು ಇಂಡಿಯಾನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಿಮೇಲಿಗೆ ತೋರಿಸ್ತೀರಾ, ಮೇಲಿಗೆ ತೋರಿಸ್ತೀರಾ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಎರಡಕ್ಕೂ ತೋರಿಸೋದಾದರೆ ನೀವು ಫಿಮೇಲ್, ಮೇಲ್ ಎರಡೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏಜ್ ಬಂದುಬಿಟ್ಟು ಎಷ್ಟು ಏಜ್ಗೆ ನೀವು ತೋರಿಸ್ತೀರ, ನಾನಿಲ್ಲಿ 25 to 34 ಮತ್ತು ಇಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೊತೀನಿ, ಇಲ್ಲಿ 18 to 24, 25 to 35 ಈ ಏಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲ್ಯಾಂಗ್ವೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಲ್ಯಾಂಗ್ವೇಜ್ ಆಪ್ಷನಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಲ್ಯಾಂಗ್ವೇಜ್ ಆಪ್ಷನಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡು ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗಾಯ್ಸ್, ಇಲ್ಲಿ ನಿಮಗೆ INR ಇಲ್ಲಿ ಬಜೆಟು 3500 ಇದೆ. ಸೊ ನೀವು ಇಲ್ಲಿ ಕಮ್ಮಿ ಬೇಕಿದ್ರೆ ಮಾಡ್ಕೋಬೋದು. ಅಂದ್ಕೊಳ್ಳಿ ನನ್ನ ಹತ್ರ ಈಗ 2000 ರೂಪೀಸ್ ಇದೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ 3000 ರಿಮೂವ್ ಮಾಡಿಬಿಟ್ಟು 2000, ನೀವು ಇದಕ್ಕಿಂತ ಕಮ್ಮಿ ಬಜೆಟ್ಟು ಹಾಕ್ಬೋದು. 1000 ಬೇಕಿದ್ರೆ ನೀವು ಇಲ್ಲಿ ಹಾಕ್ಬೋದು. ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ನಾನು ನಿಮಗೆ ಯಾರಿಗೆ ಹೇಳ್ತಾ ಇದ್ದೀನಿ ಇದು ಮೇಯ್ನಾಗಿ ಅಂದರೆ, ಸೊ ಯಾರೆಲ್ಲ ದುಡ್ಡು ಕೊಟ್ಟು ಪ್ರಮೋಷನ್ ಕೇಳ್ತಾ ಇದ್ದೀರಾ ಮೇಯ್ನಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆನಾ. ಸೊ 1000 ಹಾಕಿದ್ದೀನಿ. 1000 ಹಾಕಿದರೆ ನೋಡಿ ಇಲ್ಲಿ ನಮ್ಮದು ಎಂಡ್ ಆಗೋದು ಯಾವಾಗ, ಇದು ಪ್ರಮೋಷನ್ ಇಂಪ್ರೆಷನ್ಸ್ ಹೋಗೋದು ಯಾವಾಗ ಎಂಡ್ ಆಗುತ್ತೆ, ಇವತ್ತು ಡೇಟ್ ಎಷ್ಟು, March 5. ನಮ್ಮದು ಎಂಡ್ ಡೇಟ್ ಬಂದುಬಿಟ್ಟು March 19ವರೆಗೂ ನಮ್ಮದು ಏನಿದೆ ಪ್ರಮೋಷನ್ ಆಗ್ತಾ ಇರುತ್ತೆ. ಎಲ್ಲರ ಮುಂದೆ ವಿಡಿಯೋ ಹೋಗ್ತಾ ಇರುತ್ತೆ, ನೋಡ್ತಾ ಇರ್ತಾರೆ ಎಲ್ಲರೂ. ಸೊ 19ಗೆ ನಮ್ಮದು ಎಂಡ್ ಆಗುತ್ತೆ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮ ಪ್ರೋಸೆಸ್ ಏನಿದೆ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ. ಅದಾದಮೇಲೆ ಲಾಸ್ಟ್ ಪ್ರೋಸೆಸ್ಸು ಇಲ್ಲಿ ನೋಡಿ, ಕಂಟ್ರಿ ನಾವು ಇಂಡಿಯಾನ ಸೆಲೆಕ್ಟ್ ಮಾಡೋಣ. ಇಂಡಿಯಾನ ಸೆಲೆಕ್ಟ್ ಮಾಡಾದ್ಮೇಲೆ ಸಿಂಪಲಿ ಇಲ್ಲಿ ನಿಮಗೆ ಒಂದು ಪೇಜ್ ಬಂದುಬಿಟ್ಟು ರಿಡೈರೆಕ್ಟ್ ಆಗುತ್ತೆ. ಏನು ಪೇಜು, ಬ್ಯಾಂಕಿಂದ ದುಡ್ಡು ಅವ್ರಿಗೆ ಕಳಿಸೋದು. ಓಕೆನಾ. ಸೊ ಸಿಂಪಲಿ ನಾವು ಏನು ಮಾಡಬೇಕು, ಇಲ್ಲಿ ಅಡ್ರೆಸ್ ಎಲ್ಲ ಬಂದುಬಿಟ್ಟು ಫಿಲ್ ಮಾಡಬೇಕು ಅಡ್ರೆಸ್ಸಲ್ಲಿ. ಅದಾದಮೇಲೆ ಇಲ್ಲಿ ಪೇಮೆಂಟ್ ಮೆಥಡ್ ಅಂತ ಇದೆ. ಪೇಮೆಂಟ್ ಮೆಥಡ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಪೇಮೆಂಟ್ ಮೆಥಡ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು
ಓಕೆನಾ. ಲೈಕ್ ಇಲ್ಲಿ ಪೇಮೆಂಟ್ 2 ಥರ ಕೊಟ್ಟಿದ್ದಾರೆ. ಒಂದು ಬಂದುಬಿಟ್ಟು ನೀವು ಬ್ಯಾಂಕ್ ಅಕೌಂಟಿಂದ ಆ್ಯಡ್ ಮಾಡ್ಬೋದು, ಇನ್ನೊಂದು ಬಂದುಬಿಟ್ಟು ನೆಟ್ ಬ್ಯಾಂಕಿಂದ ಆ್ಯಡ್ ಮಾಡ್ಬೋದು. ಓಕೆನಾ. ಅದಾದಮೇಲೆ ನೀವು ಏನು ಮಾಡಬೇಕು, ನಿಮ್ಮದು ಡೈರೆಕ್ಟ್ ಪ್ರಮೋಟ್ ಆಗುತ್ತೆ ಇದೆಲ್ಲ ಫಿಲ್ ಮಾಡಿದರೆ. ಓಕೆ. ಸೊ ನಿಮಗೆ ಇಲ್ಲಿ ಪೇಮೆಂಟ್ ಮೆಥಡ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. ಒಂದು ಬಂದುಬಿಟ್ಟು ನೆಟ್ ಬ್ಯಾಂಕಿಂಗು, ಇನ್ನೊಂದು ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡೋದು ನಿಮ್ಮ ಬ್ಯಾಂಕಿಂದ. ಓಕೆನಾ. ಅದಾದಮೇಲೆ ಅದನ್ನು ಫಿಲ್ ಮಾಡಾದಮೇಲೆ ಸಿಂಪಲ್ ನೀವು ಐ ಅಗ್ರಿ ಟು ಅಂತ ಇದೆಯಲ್ಲ, ಸೊ ಸಿಂಪಲ್ ಇಲ್ಲಿ ಟಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನಿಮಗೆ ಪ್ರಮೋಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪ್ರಮೋಟ್ ಆಪ್ಷನ್ನು ಸಿಂಪಲಿ ಪ್ರಮೋಟ್ ಆಪ್ಷನ್ ಮೇಲೆ ಏನು ಮಾಡಬೇಕು, ನಿಮಗೆ ಕ್ಲಿಕ್ನ ಮಾಡಬೇಕು. ಕ್ಲಿಕ್ ಮಾಡಿದರೆ ನಿಮ್ದು ಏನಾಗುತ್ತೆ, ಆಗಲೇ ವಿದಿನ್ ಸೆಕೆಂಡ್ಸಲ್ಲಿ ನಿಮ್ಮ ವಿಡಿಯೋ ಏನಾಗುತ್ತೆ ಪ್ರಮೋಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ವಾಚ್ ಟೈಮು ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ. ಓಕೆನಾ. ಸೊ ಯಾರೆಲ್ಲ ಪ್ಲ್ಯಾನಲ್ಲಿ ಇದ್ದೀರಾ, ಬೇರೆಯವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಪ್ರಮೋಷನ್ ಮಾಡ್ಕೊಳ್ಳೋಣ ನಂದು ಏನಿದೆ ಚಾನಲು, ಸೊ ಬೇರೆ ಯಾವ ಕ್ರಿಯೇಟರ್ಗೂ ನೀವು ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ. ನಿಮಗೆ ಯೂಟ್ಯೂಬೇ ಫ್ಯೂಚರ್ ಕೊಟ್ಟಿದೆ ನಿಮ್ಮ ವಿಡಿಯೋನ ನೀವು ಪ್ರಮೋಷನ್ ಮಾಡ್ಕೊಳ್ಳೋದು. ಸೊ ನೀವೇನೇ ಪ್ರಮೋಷನ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ಇದ್ರ ರಿಲೇಟೆಡ್ ಏನಾದರೂ ನಿಮಗೆ ಮನಸ್ಸಲ್ಲಿ ಏನಾದರೂ ಡೌಟ್ ಓಡ್ತಾ ಇದ್ದರೆ ನೀವು ನನಗೆ ಕೇಳ್ಬೋದು ಕಮೆಂಟಲ್ಲಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.